ಜಿಲ್ಲೆಯಲ್ಲಿ ಕಳೆದ ಒಂದಷ್ಟು ತಿಂಗಳಿಂದ ಸಾಕಷ್ಟು ಜನ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. ಪದೇ ಪದೇ ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಒಟ್ಟು ಕಳೆದ 40 ದಿನಗಳಲ್ಲಿ 22 ಜನ ಬಲಿಯಾಗಿದ್ದಾರೆ. ಇವತ್ತು ಕೂಡ ಒಂದೇ ದಿನ 4 ಮೃತಪಟ್ಟಿದ್ದಾರೆ. 2 ದಿನಗಳ ಹಿಂದಷ್ಟೇ ಹಾಸನದ ಸಿದ್ದೇಶ್ವರ ನಗರದ ನಿವಾಸಿ 37 ವರ್ಷದ ಗೋವಿಂದ್ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಇಂದು ಕೂಡ 38 ವರ್ಷದ ಲೋಹಿತ್, 50 ವರ್ಷದ ಜೆಪಿ ಲೇಪಾಕ್ಷಿ, 58 ವರ್ಷದ ಮುತ್ತಯ್ಯ, 53 ವರ್ಷದ ಕುಮಾರ್ ಸಡನ್ ಆಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಹೆಚ್ಚಾದ ವಿಚಾರವಾಗಿ ಸಿಎಂ ಪರಿಶೀಲನೆ ನಡೆಸ್ತೀವಿ ಅಂದಿದ್ದಾರೆ. ಇನ್ನು ಖ್ಯಾತ ಹೃದ್ರೋಗ ತಜ್ಞರು ಹಾಗೂ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಯುವಕ ಮತ್ತು ಯುವತಿಯರಲ್ಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚರ್ಚಿಸಲು ಮುಂದಾಗಿದ್ದಾರೆ. ಇನ್ನು ಹಾಸನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಎದೆ ನೋವಿನಿಂದ ಬಳಲಿ ಬರೋರ್ಗೆ ಜಯದೇವ ಆಸ್ಪತ್ರೆ ಸಹಯೋಗದೊಂದಿಗೆ ಚಿಕಿತ್ಸೆ ನೀಡೋದಕ್ಕಾಗಿ ಹಾಸನ ಜಿಲ್ಲೆಯ ಬೇಲೂರು, ಸಕಲೇಶಪುರ, ಆಲೂರು, ಅರಕಲಗೂಡು ಹಾಗೂ ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಯೋಜನೆ ಜಾರಿ ಮಾಡುವಂತೆ ಯೋಜಿಸಿದ್ದಾರೆ. ಇದೊಂದು ಹಬ್ ಅಂಡ್ ಸ್ಟ್ರೋಕ್ ಮಾಡೆಲ್. ಹೃದಯಾಘಾತಕ್ಕೊಳಗಾಗಿ ಬರುವ ವ್ಯಕ್ತಿಗಳಿಗೆ ತುರ್ತು ವೈದ್ಯಕೀಯ ನೆರವು ನೀಡಿ ಅವರನ್ನ ಪ್ರಾಣಾಪಾಯದಿಂದ ಪಾರು ಮಾಡಬಲ್ಲಂತ ಚಿಕಿತ್ಸಾ ವಿಧಾನಗಳನ್ನ ಇದು ಹೊಂದಿರುತ್ತೆ. ಸದ್ಯಕ್ಕೆ ರಾಜ್ಯದ 86 ತಾಲೂಕು ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಇದೆ. ಇದು ಮಾಡೆಲ್ ಹಬ್ನಂತೆ ಕಾರ್ಯನಿರ್ವಹಿಸೋದ್ರಿಂದ ಈ ಆಸ್ಪತ್ರೆಗಳಲ್ಲಿ ಯಾವುದೇ ರೋಗಿಯು ಎದೆ ನೋವು ಅಂತ ಆಗಮಿಸಿದಾಗ ಅವರಿಗೆ ಮೊದಲು ಇಸಿಜಿ ಮಾಡಲಾಗುತ್ತೆ. ಆ ಇಸಿಜಿ ರಿಪೋರ್ಟ್ ಅನ್ನ ಆನ್ಲೈನ್ ಮೂಲಕ ಜಯದೇವ ವೈದ್ಯರಿಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ತಜ್ಞ ವೈದ್ಯರು ಆ ವರದಿಯನ್ನ ಪರಿಶೀಲಿಸಿ ಯಾವ ಚಿಕಿತ್ಸೆ ನೀಡಬೇಕು ಎಂಬುದನ್ನ ತಾಲೂಕು ಆಸ್ಪತ್ರೆಗಳ ಸಿಬ್ಬಂದಿ ಅಲ್ಲಿಂದಲೇ ಸೂಚಿಸ್ತಾರೆ. ಸಿಬ್ಬಂದಿಗಳಿಗೆ ಆ ಪ್ರಕಾರವಾಗಿ ತಕ್ಷಣ ಚಿಕಿತ್ಸೆ ನೀಡುವಂತೆ ಪ್ರಯತ್ನಗಳಾಗುತ್ತೆ.